ಒಂದಾನೊಂದು ಕಾಲದಲ್ಲಿ ಸೂರ್ಯಪುರ ಎಂಬ ಚಿಕ್ಕ ಹಳ್ಳಿಯಿತ್ತು. ಆ ಹಳ್ಳಿಯಲ್ಲಿ ರಂಗಯ್ಯ ಎಂಬ ಒಬ್ಬ ಸಾದಾ, ಪರಿಶ್ರಮಿ ರೈತ ವಾಸಿಸುತ್ತಿದ್ದ. ಅವನ ಬಳಿ ಸ್ವಲ್ಪ ಜಮೀನು, ಒಂದು ಹಳೆಯ ಮನೆ ಮತ್ತು ಪತ್ನಿ ಲಕ್ಷ್ಮಿ, ಮಗ ಚೇತು ಇದ್ದರು. ಬದುಕು ಸರಳವಾಗಿದ್ದರೂ ಸಂತೋಷದಿಂದ ನಡೆಯುತ್ತಿತ್ತು. ರಂಗಯ್ಯ ಯಾವಾಗಲೂ ಹೇಳುತ್ತಿದ್ದನು, ನಮ್ಮ ಆದಾಯ ಎಷ್ಟು ಇದ್ದರೂ ಅದಕ್ಕೆ ತಕ್ಕಂತೆ ಬದುಕಬೇಕು. ಆದರೆ ಚೇತು ಬೆಳೆದಂತೆ ಅವನ ಮನಸ್ಸು ಬದಲಾಗತೊಡಗಿತ್ತು. ನಗರ ಜೀವನದ ಆಸೆ. ಒಂದು ದಿನ ಚೇತು ನಗರಕ್ಕೆ ಹೋಗಿ ಓದಿಕೊಂಡು ಬಂದನು. ಅಲ್ಲಿ ದೊಡ್ಡ ಮನೆಗಳು, ಬೈಕುಗಳು, ಮೊಬೈಲ್ಗಳು, ಐಷಾರಾಮಿ ಜೀವನ ನೋಡಿ ಅವನಿಗೆ ಅದೇ ರೀತಿಯ ಜೀವನ ಬೇಕೆಂಬ ಆಸೆ ಹುಟ್ಟಿತು. ಅವನು ತಂದೆಗೆ ಹೇಳಿದನು, ಅಪ್ಪ, ನಾವು ಹಳ್ಳಿಯಲ್ಲಿ ತುಂಬಾ ಸಿಂಪಲ್ ಆಗಿ ಬದುಕುತ್ತಿದ್ದೇವೆ. ನನಗೆ ಬೈಕ್ ಬೇಕು, ಹೊಸ ಮನೆ ಬೇಕು. ರಂಗಯ್ಯ ನಿಧಾನವಾಗಿ ಉತ್ತರಿಸಿದನು, ಮಗನೇ, ನಮ್ಮ ಆದಾಯ ಎಷ್ಟು ಇದೆ ಅಷ್ಟಕ್ಕೆ ಮಾತ್ರ ಖರ್ಚು ಮಾಡಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಚೇತು ಅದನ್ನು ಕೇಳಿ ನಗಿದನು. ಇದು ಹಳೆಯ ಮಾತು ಅಪ್ಪ, ಇವತ್ತಿನ ಕಾಲ ಬೇರೆ. ತಂದೆಯ ಮಾತು ಕೇಳದೆ ಚೇತು ಸಲ ತೆಗೆದು ಬೈಕ್ ಖರೀದಿಸಿದನು. ನಂತರ ಇನ್ನೊಂದು ಸಲ ಮಾಡಿ ಮನೆಗೆ ಹೊಸ ಫರ್ನಿಚರ್, ದೊಡ್ಡ ಟಿವಿ ತಂದುಕೊಂಡನು. ಆರಂಭದಲ್ಲಿ ಎಲ್ಲರೂ ಚೇತುವನ್ನು ಮೆಚ್ಚಿದರು. ಏನು ಸ್ಟೈಲಿದೆ ಎಂದು ಹೇಳಿದರು. ಆದರೆ ತಿಂಗಳುಗಳು ಕಳೆದಂತೆ ಸಾಲದ ಕಂತುಗಳು ಬರತೊಡಗಿದವು. ಚೇತುವಿನ ಆದಾಯ ಸಾಲಕ್ಕೆ ಸಾಕಾಗಲಿಲ್ಲ. ದಿನದಿಂದ ದಿನಕ್ಕೆ ಒತ್ತಡ ಹೆಚ್ಚಾಯಿತು. ಸಂಕಷ್ಟದ ಸಮಯ. ಒಂದು ವರ್ಷ ಮಳೆ ಕಡಿಮೆಯಾಯಿತು. ರಂಗಯ್ಯನ ಬೆಳೆ ನಾಶವಾಯಿತು. ಮನೆಯ ಆದಾಯ ಮತ್ತಷ್ಟು ಕಡಿಮೆಯಾಯಿತು. ಸಾಲದವರು ಮನೆ ಮುಂದೆ ಬಂದು ಕೂಗತೊಡಗಿದರು. ಲಕ್ಷ್ಮಿ ಅಳುತ್ತಾ ಹೇಳಿದರು, ನಾವು ಇದ್ದಷ್ಟು ಕಾಲು ಚಾಚಿಲ್ಲ, ಅದಕ್ಕೆ ಇಂದು ಕಷ್ಟ. ಚೇತು ಮೊದಲ ಬಾರಿಗೆ ತಪ್ಪು ಅರ್ಥ ಮಾಡಿಕೊಂಡನು. ಅವನ ಬೈಕ್ ಮಾರಬೇಕಾಯಿತು. ಟಿವಿ, ಫರ್ನಿಚರ್ ಎಲ್ಲವೂ ಹೋದವು. ಗೌರವವೂ ಜೊತೆಗೆ ಹೋದಂತೆ ಅನಿಸಿತು. ಬುದ್ಧಿ ಬಂದ ಮಗ. ಒಂದು ಸಂಜೆ ಚೇತು ತಂದೆಯ ಬಳಿ ಕುಳಿತು ಹೇಳಿದನು, ಅಪ್ಪ, ನೀವು ಹೇಳಿದ ಮಾತಿನ ಅರ್ಥ ಈಗ ನನಗೆ ಗೊತ್ತಾಯಿತು. ನಾನು ನನ್ನ ಹಾಸಿಗೆಯನ್ನು ಮರೆತು ಕಾಲು ಚಾಚಿದೆ. ರಂಗಯ್ಯ ಮಗನ ತಲೆಗೆ ಕೈ ಹಾಕಿ ಹೇಳಿದರು, ತಪ್ಪು ಮಾಡಿದರೆ ಪರವಾಗಿಲ್ಲ ಮಗನೇ, ಅದರಿಂದ ಪಾಠ ಕಲಿಯಬೇಕು. ಹೊಸ ಆರಂಭ. ಚೇತು ಮತ್ತೆ ಸರಳ ಜೀವನ ಆರಂಭಿಸಿದನು. ತನ್ನ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡತೊಡಗಿದನು. ಸಾಲ ತೀರಿಸುತ್ತಾ ನಿಧಾನವಾಗಿ ಬದುಕು ಸರಿಪಡಿಸಿಕೊಂಡನು.